ಗಟ್ಟಿ ಕಾಳುಗಳಲ್ಲಿ ಸಿದ್ದರಾಮಯ್ಯರು ಒಬ್ಬರು, ಡಿ ಕೆ ಶಿ ಅವರು ಒಬ್ಬರು. ಯಾಕಂದರೆ ಅಧಿಕಾರಕ್ಕಾಗಿ ಬೇರೆ ಪಾರ್ಟಿ ಜಿಗಿದು ಹೋಗುವಂಥವ್ರು ಅಲ್ಲ ಅನ್ನುವಂಥ ಭರವಸೆ ಇದ್ದಂಥವ್ರು. ಸಿದ್ದರಾಮಯ್ಯರು ಒಂದು ತಾತ್ವಿಕವಾಗಿ ಸಿದ್ಧಾಂತ ನೆಲೆಗಟ್ಟಲ್ಲಿ ಗಟ್ಟಿ ಮನುಷ್ಯ. ಆದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಂದಿಷ್ಟು ಎಲ್ಲಿಲ್ಲದ ವ್ಯಾಮೋಹ ಅವ್ರಿಗೆ. ಹೀಗಾಗಿ ಅವರು ಉಳಿಸ್ಕೊಳ್ಳುವಂಥದ್ದು. ಜೊತೆಗೆ ಡಿ ಕೆ ಶಿ ಕಟ್ಟ ಕಾಂಗ್ರೆಸ್ಸಿಗ ಬದಲಾಗಲಾರಂಥ ವ್ಯಕ್ತಿ. ಈಗ ಉಳಿದ್ರೆ ನಿಶ್ಚಿತವಾಗಿಯೂ ಭವಿಷ್ಯದಲ್ಲೇ ಕಾಂಗ್ರೆಸ್ಸಿಗೆ ಒಬ್ಬ ದೊಡ್ಡ ಆಸ್ತಿ. ಅದಕ್ಕಾಗಿ ಅವರನ್ನು ಕರೆಸಿ ಮಾತಾಡಿ ಸಂಪುಟ ಪುನರ್ರಚನೆ ಮಾಡಿಸ್ಕೊಂಡು ಅಧಿಕಾರ ಹಂಚಿಕೆ ವಿಷಯ ಏನದು ಮುಂದೆ. ಮೊದಲು ಏನಪ್ಪ ಅಂತಂದ್ರೆ ಈಗ ಮುಂದಿನ ಬಜೆಟ್ ಇವರೇ ಮುಟ್ಕೊಂತವ್ರು ಸಿದ್ದರಾಮಯ್ಯವರು. ಇದಂತೂ ಫಿಕ್ಸ್ ಆಗಿದೆ ಈಗ ಆಲ್ರೆಡಿ. ಅದಕ್ಕಾಗಿ ಇನ್ನೇನದು ಸಂಪುಟ ಪುನರ್ರಚನೆ ಮಾಡುವಂಥದ್ದು. ಯಾಕಂದರೆ ಕೆಲವು ಸೀನಿಯರ್ ಮೋಸ್ಟ್ ಇದ್ದಾರೆ, ಬದಲಾವಣೆ ಆಗಲೇಬೇಕಾಗಿದೆ. ಬೆಳಗಾವಿ ಮಟ್ಟದಲ್ಲಿ ಹೇಳುವಂಥದ್ದು ನಿಮ್ಗೆ ಗೊತ್ತದ. ಇಲ್ಲೇ ನಮ್ಮ ಏನಪ್ಪ ಅಂತ ಲಕ್ಷ್ಮಣ ಸವದಿ ಅವರು, ಅವ್ರಿಗೂ ಒಂದಿಷ್ಟು ಅವಕಾಶ ಕೊಡಬೇಕಾಗ್ಯದ. ಮತ್ತು ಅದೇ ಕಾಲಕ್ಕೆ ದೇಶಪಾಂಡೆ ಅವರು ಹಳಿಯಾಳ, ಅವ್ರಿಗೂ ಕೊಡಬೇಕಾಗಿ ಇಂಥ ಒಂದಿಷ್ಟು ಕೆಲವು ಜನ ಇದ್ದಾರೆ. ಅವ್ರಿಗೆ ಒಂದಿಷ್ಟು ಚೇಂಜ್ ಮಾಡಲೇಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ಅಸಮಾಧಾನ ಆಗೋ ಸಾಧ್ಯತೆ ಹೆಚ್ಚಿದ್ದಾವೆ. ಆ ದಿಶೆಯಲ್ಲಿ ಒಂದಿಷ್ಟು ಪುನರ್ರಚನೆ ಮಾಡಿಸ್ಕೊಂಡು 2028ರವರೆಗೆ ಬೇಡ ಈ ಬಜೆಟ್ ಈ ತಿಂಗಳು ಈ ವರ್ಷದ ಮುಗಿದ್ರೆ ಬೀಸು ಧ್ವನಿ ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ. ಆ ದಿಶೆಯಲ್ಲೇ ಈ ಬಜೆಟ್ ಮಂಡಿಸಿದ ಮೇಲೆ ಮುಂದೆ ಏನಾಗ್ತದೆ ನೋಡೋಣ ಅನ್ನೋಂಥ ದೃಷ್ಟಿಕೋನ. ಏನೋ ಇದ್ರೂ ಡಿ ಕೆ ಶಿ ಅವ್ರನ್ನ ಬಿಡಲಾರ್ದ. ಅದೇ ಕಾಲಕ್ಕೆ ಸಿದ್ದರಾಮಯ್ಯವರು ದೊಡ್ಡ ಇವರು 27ನೇ ತಾರೀಕಿನ ಮಾಡಲಿಕ್ಕೆ ಹೊರಟಿದ್ದಾರೆ. ಜನವರಿ 27ಕ್ಕೆ ಅಥವಾ 25ಕ್ಕೋ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅಂಥ ಹಿಂದುಳಿದ ನಾಯಕನ ಇಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಕಾಂಗ್ರೆಸ್ ಅನ್ನೋಂಥ ವಿಚಾರ ಮಾಡ್ಕೊಂಡಂಥ ರಾಹುಲ್ ಗಾಂಧಿ ಅವರು ಮೋಸ್ಟ್ಲಿ ಇಬ್ಬರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಆಗಬಹುದು ಅನ್ನೋಂಥ ಒಂದು ತರ್ಕ ಅದ. ಯಾಕಂದ್ರೆ ಒಂದು ಕಡೆ ಸೈದ್ಧಾಂತಿಕವಾಗಿ ಸಮಾಜವಾದಿ ಇರ್ಬೋದು, ಆದರೆ ಅತಿ